ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು 10ನೇ ತರಗತಿಯ ದ್ವಿತೀಯ ಭಾಷಾ ಕನ್ನಡದ ಪಾಠದ ವಿವರಣಾತ್ಮಕ ವಿಡಿಯೋವನ್ನು ನೀಡ್ತಾ ಇರುವಂಥದ್ದು. ಯಾವ ಪಾಠ ಅನ್ನುವಂಥದ್ದು ಕುತೂಹಲ ಅಲ್ವಾ ನಿಮಗೆ? ಅದಕ್ಕೂ ಮೊದಲು ಯಾವ ಪಾಠ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಚಿಕ್ಕದಾದಂಥ ಒಂದು ಕವನದ ಮೂಲಕ ನಾನು ಈ ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಸಿರಿದ್ದಾಗ ಹಣ್ಣು ತಿಂದೆವು, ನೆರಳಿದ್ದಾಗ ಸುಖವ ಕಂಡೆವು, ಇಂದು ಮರವು ಒಣಗಿತೆಂದು ಬಿಟ್ಟು ಹೋಗಲಾರೆವು, ತಾಯಿ ನೀಡಿದ ತುತ್ತು ಮರೆತು ದೂರ ಸರಿಯಲಾರೆವು, ಉಂಡ ಮನೆಗೆ ದ್ರೋಹ ಬಗೆಯುವ ಮನುಷ್ಯರಂತೆ ನಾವಲ್ಲವು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕವನ? ತುಂಬ ಅರ್ಥಗರ್ಭಿತವಾದಂತಹ ಕವನ. ಈ ಕವನ ನಮಗೆ ಹೊರನೋಟಕ್ಕೆ ಪಕ್ಷಿಗಳ ಬಗ್ಗೆ ಅಂತ ಕಂಡ್ರು, ಆದರೆ ಒಳನೋಟ ಅಂತಂದರೆ ಇದನ್ನು ಮಾನವನಿಗಾಗಿ ಇಟ್ಟಿರುವಂಥ ಒಂದು ಕವನ. ಮಾನವ ಯಾವ ರೀತಿಯಾಗಿ ಕೃತಜ್ಞತಾ ಭಾವನೆಯನ್ನು ಸ್ಮರಿಸಬೇಕು ಅನ್ನುವಂಥ ಕವನ. ಯಾಕೆ ಈ ಕವನದ ಬಗ್ಗೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ? ನಾವು ಇವತ್ತು ತಿಳ್ಕೊಳ್ಳುವಂಥ ಪಾಠನೂ ಸಹ ಹಾಗೆಯೇ ಒಂದು ಪಕ್ಷಿಯ ಮೂಲಕ ನಾವು ಉಪಕಾರ ಸ್ಮರಣೆಯನ್ನು ಹೇಗೆ ಕಲಿಬೇಕು ಮಾನವರಾಗಿರುವಂಥದ್ದು ಅನ್ನುವಂಥದ್ದನ್ನು ಒಂದು ಮೌಲ್ಯಯುತವಾದಂಥ ಒಂದು ಸಂದೇಶವನ್ನು ಮಿತ್ರ ಅವರು ನಮಗೆ ನೀಡಿದ್ದಾರೆ. ಹಾಗಾದರೆ ಯಾವ ಪಾಠ ಇರ್ಬೋದು ವಿದ್ಯಾರ್ಥಿಗಳೇ? ಒಣಮರದ ಗಿಳಿಗಳು ಅನ್ನುವಂಥ ಪಾಠ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನಾಗ್ತಾ ಇದೆ, ನಾವು ಉಪಕಾರ ಸ್ಮರಣೆ ಅನ್ನೋದನ್ನು ಬಿಡ್ತಾ ಇದ್ದೀವಿ. ಉಪಕಾರ ಮಾಡಿರುವಂಥವ್ರನ್ನ ನಾವು ಸ್ಮರಿಸುವಂಥದ್ದನ್ನು ಕೆಲವರಷ್ಟೇ ಬಿಟ್ಟರೆ, ಇನ್ನು ಕೆಲವರೆಲ್ಲ ಏನು ಮಾಡ್ತಾರೆ, ಕೃತಜ್ಞತೆ ಅನ್ನೋದೇ ಬಿಟ್ಬಿಟ್ಟಿರ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿ ದೆಸೆಯಿಂದಲೇ ನಮಗೆ ಈ ಕೃತಜ್ಞತಾ ಭಾವನೆ ಬೆಳೀಲಿ ಅನ್ನುವಂಥ ಉದ್ದೇಶದಿಂದ ಮಿತ್ರ ಅವರು ಒಣಮರದ ಗಿಳಿಗಳು ಅನ್ನುವಂಥ ಪಾಠದ ಮೂಲಕ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪಾಠದಲ್ಲಿ ಏನು ಸಂದೇಶ ಇದೆ ಅಂತ ನೋಡೋದಕ್ಕಿಂತ ಮೊದಲು ಅವರ ಪರಿಚಯ ನೋಡೋದು ಬಹಳ ಮುಖ್ಯ ಅಲ್ವಾ? ಈಗ ಕೃತಿಕಾರರ ಪರಿಚಯ. ಕೃತಿಕಾರರು ಯಾರು? ಮಿತ್ರ ಅಂಥೇಳಿ. ಇವ್ರ ಹೆಸರೇನು? ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅಂಥೇಳಿ. ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿರುವಂಥದ್ದು. ಇವರು ಖ್ಯಾತ ವಾಗ್ಮಿಗಳು, ಮಾತುಗಾರರು, ಚತುರರು. ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿರುವಂಥವರು. ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಮುಂದಿನ ಭಾಗದ ಇವರ ಕೃತಿಗಳು, ಇದು ನಮಗೆ ಪರೀಕ್ಷಾ ದೃಷ್ಟಿಯಿಂದಲೂ ಬಹಳ ಮುಖ್ಯವಾಗಿರುತ್ತೆ ವಿದ್ಯಾರ್ಥಿಗಳೇ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಾಧನೆ ಅಸಾಮಾನ್ಯ. ಇವರು ಬರೆದಂತಹ ಕೃತಿಗಳು ಯಾವುದಂತ ನೋಡೋದಾದ್ರೆ, ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಹಾಗೆ ಇವರಿಗೆ ಬಂದಂತಹ ಪ್ರಶಸ್ತಿಗಳು ಯಾವುದಂತ ನೋಡೋದಾದ್ರೆ, ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಇವರ ಈ ಪ್ರಸ್ತುತ ಪಾಠವನ್ನ ಮಹಾಭಾರತ ಪಾತ್ರ ಸಂಗತಿಗಳು, ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಪುಸ್ತಕದಿಂದ ಇದನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು. ವಿದ್ಯಾರ್ಥಿಗಳೇ, ಇದಿಷ್ಟು ಇವರ ಕವಿ ಪರಿಚಯ ಆಯಿತು. ಇದ್ರ ಜೊತೆಗೆ ಇಲ್ಲಿ ಪದಗಳ ಅರ್ಥವೂ ಸಹ ಇರುವಂಥದ್ದು. ಅದ್ರ ಬಗ್ಗೆನೂ ಒಂದ್ಸಲಿ ಕಣ್ಣಾಯಿಸೋಣ. ಆಶ್ಚರ್ಯ, ಅಚ್ಚರಿ. ಇಲ್ಲಿ ನೋಡಿ, ಬರೀ ಪದಗಳ ಅರ್ಥವನ್ನಷ್ಟೇ ನಾವು ಕಲಿತಾ ಇಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ತತ್ಸಮ ತದ್ಭವದ ಬಗ್ಗೆನೂ ನಾವು ನೋಡ್ತಾ ಇದ್ದೀವಿ. ಆಶ್ಚರ್ಯ ತತ್ಸಮ, ಅಚ್ಚರಿ ತದ್ಭವ. ಇದಕ್ಕೆ ಇನ್ನೊಂದು ಅರ್ಥ ಬೆರಗು ಅಂತೇಳಿ. ಕಳಕಳಿಸು ಅಂದ್ರೆ ಮನೋಹರವಾಗಿ ಕಾಣಿಸೋದು, ಪ್ರಕಾಶಿಸೋದು, ಹೊಳೆಯುವಂಥದ್ದು ಅಂತೇಳಿ. ಗಳಿಗೆ ಮತ್ತು ಘಟಿಕ ಅನ್ನುವಂಥ ಪದಗಳು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ತತ್ಸಮ ತದ್ಭವ. ಹಾಗೇನೆ ಇಲ್ಲಿ ಸಮ್ ಅನ್ನುವಂಥ ಪದ ಕೊಟ್ಟಿದ್ದಾರೆ. ಸಮ್ ಅಂದ್ರೆ ಸಂಸ್ಕೃತದಿಂದ ಬಂದಿರುವಂತಹ ಪದ. ಇದನ್ನ ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ 24 ನಿಮಿಷಗಳ ಕಾಲ. ದುರ್ಬರ, ಧರಿಸಲಾಗದ ಅಥವಾ ಹೊರಲಾಗದ ಅಂತೇಳಿ. ನಳನಳಿಸು, ಕೋಮಲವಾಗಿರುವಂಥದ್ದು, ಕೋಮಲವಾದ ಅಂತ ಹೇಳುವಂಥದ್ದು. ನಂಜು ಅಂದ್ರೆ ವಿಷ, ಪಾಯ್ಸನ್ ಅಂತೀವಲ್ಲ ಅದು. ಪೊಟರೆ, ಮರದೊಳಗಿನ ಒಂದು ಟೊಳ್ಳಾದ ಭಾಗ, ಪಕ್ಷಿಗಳು ವಾಸವಾಗಲಿಕ್ಕೆ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಚೆನ್ನಾಗಿರುತ್ತೆ ಪಕ್ಷಿಗಳ ವಾಸ ಮಾಡಲಿಕ್ಕೆ ಅವುಗಳಿಗೆ. ಭೋಗ, ಸುಖದ ಅನುಭವ. ಲೋಕವರ್ತನೆ, ಲೋಕದ ಜನರ ನಡವಳಿಕೆ. ಸಂತೋಷ, ಸಂತಸ. ಇದು ಸಹ ನೋಡಿ ವಿದ್ಯಾರ್ಥಿಗಳೇ, ತತ್ಸಮ ತದ್ಭವ. ಇದು ಸಂತೋಷ ಅನ್ನುವಂಥದ್ದು ಸಂಸ್ಕೃತ ಪದ. ಸಿರಿ, ಶ್ರೀ, ತತ್ಸಮ ತದ್ಭವ, ಸಂಪತ್ತು ಅಂತೇಳಿ ಅರ್ಥ ಇಲ್ಲಿ. ಆಶ್ರಯ, ಆಸರೆ, ಇದು ಸಹ ತತ್ಸಮ ತದ್ಭವ, ಅವಲಂಬನೆ ಅಂತೇಳಾಗತ್ತೆ. ಕೃತಜ್ಞ, ಉಪಕಾರ ಸ್ಮರಣೆ ಇಲ್ಲದವನು. ಕೃತಜ್ಞ ಅಂದ್ರೆ ಉಪಕಾರವನ್ನ ಸ್ಮರಿಸುವವನು. ತತ್ವನಿಷ್ಠೆ, ನಂಬಿಕೆ ವಿಚಾರಗಳಿಗೆ ಒಳಪಟ್ಟಿರುವಂಥದ್ದು. ಅಂದ್ರೆ ತನ್ನದಾದಂತಹ ಒಂದು ನಂಬಿಕೆ ವಿಚಾರಗಳನ್ನ
ತಾನು ಇಟ್ಕೊಂಡಿರುವಂಥವನು, ಅದಕ್ಕೆ ಬದ್ಧನಾಗಿರುವಂಥವನು, ಶ್ರದ್ಧೆಯಿಂದ ಇರುವುದು ಸಹ ಅಂತೇಳಿ ಹೇಳುವಂಥದ್ದು. ದುರದೃಷ್ಟ ಅಂದ್ರೆ ಕೆಟ್ಟ ಅಥವಾ ಅದೃಷ್ಟ ಅಂತೇಳಿ ಹೇಳ್ತೀವಿ. ಪರಹಿತಾಕಾಂಕ್ಷೆ, ಇನ್ನೊಬ್ಬರ ಒಳಿತನ್ನು ಬಯಸುವುದು, ಬೇರೆಯವರ ಹಿತವನ್ನು ಬಯಸುವುದು. ಬೀಗು ಅಂದ್ರೆ ಉಬ್ಬು, ಹಿಗ್ಗು, ಸಂತೋಷ ಪಡು, ಯಾವ್ದೋ ಒಂದು ಖುಷಿ ಆದಾಗ ಬೀಗಿದಾನೆ, ಸಂತೋಷ ಪಟ್ಟಿದ್ದಾನೆ ಅಂತ ಹೇಳ್ತೀವಲ್ಲ ಹಾಗೆ. ಮುದ ಅಂದ್ರೆ ಹಿಗ್ಗು, ಆನಂದ. ವರ ಅಂದ್ರೆ ಕೊಡುಗೆ, ಸಮೃದ್ಧಿ, ಸಂಪತ್ತು ಅಥವಾ ಏಳಿಗೆ ಅಂತೇಳಿ ಹೇಳ್ಬೋದು. ಇದಿಷ್ಟು ಪದಗಳ ಅರ್ಥಗಳಿವೆ ವಿದ್ಯಾರ್ಥಿಗಳೇ. ಈಗ ಪಾಠ ಪ್ರವೇಶ ಭಾಗವನ್ನ ನೋಡ್ತಾ ಹೋಗೋದಾದ್ರೆ ನಾವಿಲ್ಲಿ ಪಾಠ ಪ್ರವೇಶ ಭಾಗದಲ್ಲಿ ಏನ್ ಹೇಳಿದ್ದಾರೆ, ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತನ್ನು ಕಲಿಬೇಕು. ನಾಳೆ ನಾವು ನೆಮ್ಮದಿಯಾಗಿರ್ಬೇಕಾದ್ರೆ ಇವತ್ತು ನಾವು ಒಳ್ಳೆಯದನ್ನ ಮಾಡಬೇಕು. ಒಳ್ಳೆ ದಾರಿಯಲ್ಲಿ ನಡೆದ್ರೆ ನಮಗೆ ನಾಳೆ ಒಳ್ಳೇದಾಗತ್ತೆ, ಮುಂದೆ ಒಳ್ಳೆ ಫ್ಯೂಚರ್ ಇದೆ ನಮಗೆ. ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ರೀತಿಯಲ್ಲಿ ಈ ಕಲಿಕೆಗಳು ನಮಗೆ ಬೇರೆ ಬೇರೆ ರೀತಿಯಿಂದ ಬರ್ತವೆ. ನಾಳಿನ ಒಳಿತಿಗಾಗಿ ನಾವು ಕಲಿಯುವಂತಹ ಕೆಲವು ಸಂದೇಶಗಳು ನಾವು ಬೇರೆ ಬೇರೆ ಕಡೆಯಿಂದ ಪಡಿತೀವಿ. ಯಾವ್ದ್ರಿಂದ? ಓದಿನಿಂದ, ನಮ್ಮ ಕಲಿಕೆಯಿಂದ, ಕೇಳುವಿಕೆಯಿಂದ, ಹಿರಿಯರು ಹೇಳಿದಂತಹ ನುಡಿಗಳು, ಮಾತುಗಳು, ಅವರ ಒಂದು ಮಾತಿನಿಂದ ನಮಗೆ ಅರ್ಥ ಆಗೋ ರೀತಿ ಇರುವಂಥ ವಿಷಯಗಳು, ಸಮಾಜದಿಂದ, ಈ ಸಮಾಜದಲ್ಲಿರುವಂಥ ಒಳ್ಳೆಯದನ್ನು ನಾವು ತಗೊಂಡಾಗ ಈ ಸಮಾಜವೂ ಸಹ ನಮಗೆ ಒಂದು ಶಿಕ್ಷಕರಾಗಿರುವಂಥ ರೀತಿ ಇರುತ್ತೆ. ಪ್ರಕೃತಿಯಿಂದ, ನಿಸರ್ಗದಿಂದ ಪಡೆಯುವಂಥದ್ದು. ಪ್ರಾಣಿ ಪಕ್ಷಿಗಳಿಂದಲೂ ಸಹ ನಮಗೆ ಲಾಭವಾಗುತ್ತೆ. ಪ್ರಾಣಿ ಪಕ್ಷಿಗಳು ಸಹ ನಮಗೆ ಕೆಲವೊಂದು ನೀತಿಯನ್ನು ಹೇಳ್ಕೊಡ್ತವೆ ಅನ್ನೋದಕ್ಕೆ ಈ ಪಾಠನೇ ನಮಗೆ ಸಾಕ್ಷಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇವನ್ನ ನಾವೇನ್ ಮಾಡಬೇಕು, ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ನಮ್ಮಲ್ಲಿರಬೇಕು. ಯಾವಾಗಲೂ ನಾವು ಪಾಸಿಟಿವ್ ಆಗಿ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕು. ನಾವು ಮುಂದೆ ಒಳಿತನ್ನು ಪಡಿಬೇಕು ಅಂದ್ರೆ ಇವರೆಲ್ಲರಿಂದ ಪಡ್ಕೊಂಡಿದ್ದನ್ನ ನಾವು ಪ್ರಯೋಜನವನ್ನ ಮಾಡ್ಕೋಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನಿಲ್ಲಿ, ಆಗ ಶಿಕ್ಷಣದಲ್ಲಿ ನಮಗೆ ಒಂದು ಸಾರ್ಥಕತೆ ಬರುತ್ತೆ ಅನ್ನೋದನ್ನಿಲ್ಲಿ ಹೇಳಿದ್ದಾರೆ. ಈ ಒಂದು ಪಾಠದಲ್ಲಿ ಗಿಳಿಯ ಒಂದು ಕೃತಜ್ಞತಾ ಭಾವ ಬಹಳ ಸುಂದರವಾಗಿ ಲೇಖಕರಿಲ್ಲಿ ಹೇಳಿದ್ದಾರೆ. ಪ್ರಕೃತಿಯನ್ನ ಪ್ರೀತಿಸಬೇಕು, ಇದು ಸಾಮಾನ್ಯ, ಎಲ್ಲರೂ ತಿಳ್ಕೊಂಡಿರುವಂಥ ವಿಷಯ. ಪ್ರಕೃತಿಯನ್ನ ಪ್ರೀತಿಸದೇ ಇದ್ರೆ ಈ ಪ್ರಕೃತಿಯಲ್ಲಿದ್ದು ನಾವು ಪ್ರಯೋಜನ ಇಲ್ಲ ಅನ್ನೋ ಥರ. ಪ್ರೀತಿಸುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನ ಸದಾ ಸಮೃದ್ಧವಾಗಿರುವಂತೆ ಇಟ್ಟುಕೊಳ್ಬೇಕು. ಬರೀ ಬಾಯಲ್ಲಿ ಹೇಳಿದ್ರೆ ಆಗಿಲ್ಲ, ಅದನ್ನ ಏನ್ ಮಾಡ್ಬೇಕು, ಕೃತಿಯಲ್ಲಿ ತಂದ್ಕೋಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಅಂದ್ರೆ ನಮ್ಮ ಎಲ್ಲ ಅಭ್ಯುದಯಕ್ಕೆ, ನಮ್ಮ ಒಂದು ಒಳ್ಳೆಯದಕ್ಕೆ ಕಾರಣೀಕರ್ತರಾದ ಎಲ್ಲರನ್ನೂ ಕೃತಜ್ಞತಾ ಭಾವವನ್ನ ಹೊಂದಿ ಅವರನ್ನ ಗೌರವಿಸಬೇಕು ಅನ್ನುವಂತ ಒಂದು ಸಂದೇಶವನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಏನಿದೆಯಪ್ಪ ಈ ಪಾಠದಲ್ಲಿ? ಒಂದು ಕಥೆ ರೂಪದಲ್ಲಿ ಇದೆ. ಆ ಕಥೆಯ ರೂಪದಲ್ಲಿ ನೀವು ಕೇಳಿಸ್ಕೊಂಡಾಗ ನೀವು ಬೇಗ ಅರ್ಥ ಆಗತ್ತಲ್ವಾ. ಯಾವಾಗ್ಲೂ ನಾವು ಕಥೆ ಹೇಳುವಾಗ ಏನ್ ಮಾಡ್ತೀವಿ, ಒಂದೂರಲ್ಲಿ ಒಂದು ರಾಜ ಇದ್ದ, ಒಂದು ಮಂತ್ರಿ ಇದ್ದ, ಹೀಗೆ ಸ್ಟಾರ್ಟ್ ಮಾಡ್ತೀವಲ್ವಾ. ಹಾಗೇನೆ ಇಲ್ಲಿಯೂ ಸಹ ಕಥೆ ನೋಡಿ. ಕಾಶಿ ಅನ್ನುವಂತ ಒಂದು ಪಟ್ಟಣದಲ್ಲಿ ಅಲ್ಲಿ ಒಬ್ಬ ಬೇಡ ಇದ್ದ. ಅವನು ಬೇಡ ಅಂದ್ರೆ ಯಾರು ಗೊತ್ತಲ್ವಾ, ಬೇಟೆಗಾರ. ಅವನ ದಿನಾ ಬೇಟೆಗಳನ್ನ ಆಡ್ತಾ ಇದ್ದ, ಪ್ರಾಣಿಗಳನ್ನ, ಪಕ್ಷಿಗಳನ್ನೆಲ್ಲ ಕೊಲ್ತಾ ಇದ್ದ. ಆದ್ರೆ ಅವನಲ್ಲಿ ಒಂದು ಕೆಟ್ಟದಿದಿತ್ತು. ಬೇಟೆ ಆಡುವಾಗ ಒಂದು ವಿಶೇಷವಾದಂತ ರೀತಿಯಲ್ಲಿ ಬೇಗ ಬೇಟೆ ಆಡ್ಬೇಕು, ಪ್ರಾಣಿಗಳೆಲ್ಲ ಬೇಗ ಸಾಯ್ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದ, ಆ ಬಾಣವನ್ನ ಬಿಡ್ತಾ ಇದ್ನಲ್ವಾ, ಆ ಬಾಣಕ್ಕೆ ಅವನ್ ಏನ್ ಮಾಡ್ತಾ ಇದ್ದ, ವಿಷವನ್ನ ಸವರ್ತಾ ಇದ್ದ. ಬಾಣಕ್ಕೆ ವಿಷವನ್ನು ಸವರಿದಾಗ ಬೇಗ ಆ ಬಾಣ ತಗುಲಿ ಆ ಪ್ರಾಣಿಗಳು ಎಲ್ಲ ಸಾಯ್ತವೆ ಅನ್ನುವಂಥ ರೀತಿಯಲ್ಲಿ. ಈ ಬಾಣ ತಗುಲಿನಂತ ಕೂಡಲೇ ಏನಾಗುತ್ತೆ, ಪ್ರಾಣಿಗಳು ಸತ್ತೋಗುತ್ತೆ ಅಥವಾ ಅವು ನಂಜಾಗಿ ವಿಷ ಏರಿ ಅವು ಸಾವಾಗತ್ತೆ. ಆ ಸಮಯದಲ್ಲಿ ಒಂದು ದಿನ ಬೇಟೆಗಾರ ಬೇಟೆ ಆಡ್ತಾ ಬಂದಿರುವಾಗ ಆ ಬೇಡ ಒಂದು ಜಿಂಕೆ ಅವನ ಕಣ್ಣಿಗೆ ಬೀಳುತ್ತೆ. ಆ ಜಿಂಕೆಯನ್ನ ಗುರಿಯಾಗಿಸಿಕೊಂಡು ಅವನೇನ್ ಮಾಡ್ತಾ ಇದ್ದಾನೆ, ಬಾಣ ಪ್ರಯೋಗವನ್ನ ಮಾಡ್ತಾ ಇರುವಂತಹ ಸಂದರ್ಭ. ಆದ್ರೆ ಜಿಂಕೆ ಏನ್ ಮಾಡುತ್ತೆ, ಚಂಗನೆ ಹಾರಿ ಹೋಗ್ಬಿಡುತ್ತೆ, ಅವನ ಬಾಣಕ್ಕೆ ಸಿಗಲ್ಲ. ಆದ್ರೆ ಅವನ ಬಾಣಕ್ಕೆ ಸಿಕ್ಕಿರುವಂಥದ್ದು, ಬಾಣಕ್ಕೆ ಗುರಿಯಾಗಿರುವಂಥದ್ದು ಯಾವುದು ಅಂತಂದ್ರೆ ಅಲ್ಲಿರುವಂತ ಒಂದು ಮರ. ಆ ಮರಕ್ಕೆ ಆ ಬಾಣ ತಗ್ಲತ್ತೆ. ಈ ಬಾಣ ತಗ್ಲಿರೋ ಪ್ರಭಾವದಿಂದ, ವಿಷದ ಪ್ರಭಾವದಿಂದ, ವಿಷದ ಬಾಣ ಅಲ್ವಾ ಅದು, ವಿಷದ ಪ್ರಭಾವದಿಂದ ಏನಾಗುತ್ತೆ, ಆ ಮರ ಒಣಗಿ ಹೋಗ್ಬಿಡತ್ತೆ. ಹೇಗಿತ್ತು ಗೊತ್ತಾ ಆ ಮರ, ಫಲ ಪುಷ್ಪ ಸಮೃದ್ಧಿಯಾಗಿತ್ತು, ಹೂಗಳಿತ್ತು, ಹಣ್ಣುಗಳಿತ್ತು, ಹಸಿರು ಎಲೆಗಳಿಂದ ತುಂಬಿತ್ತು, ಹಸಿರಿನಿಂದ ನಳಿಸ್ತಾ ಇರುವಂತ ಮರ ಒಂದ್ ರೀತಿಯಾಗಿ ಒಣಗೋಗಿರುವಂತ ರೀತಿ ಆಯ್ತು. ಎಲ್ಲವೂ ಮಾಯವಾಯ್ತು, ಹಣ್ಣು ಹೂವು ಹಸಿರು ಎಲ್ಲ ಮಾಯವಾಗಿ. ಅಲ್ಲಿ ಏನಾಗ್ತಾ ಇದೆ, ಒಂದು ದಿವಸ ಯಾವಾಗ್ಲೂ ಅಲ್ಲಿ ಒಂದು ಗಿಳಿ ವಾಸವಾಗಿತ್ತು ಬಹಳ ದಿನಗಳಿಂದ. ಆ ಒಣ ಮರ ಏನಾಗಿದೆ, ಅಲ್ಲಿ ನಿಂತರು, ಒಣಗಿ ಹೋಗಿ ನಿಂತರು ಸಹ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗ್ಲಿಲ್ಲ, ಆ ಮರದಲ್ಲೇ ಇತ್ತು. ಹೀಗಿರುವಾಗ ಒಂದ್ ದಿವಸ ಏನಾಗುತ್ತೆ, ಇಂದ್ರನು ಆ ಕಡೆಯಿಂದ ಸಂಚಾರ ಮಾಡ್ಕೊಂಡು ಬರ್ತಾ ಇರುವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಈ ಮರ ಬರೀ ಒಣಗು ಹೋಗಿದೆಯಲ್ಲ, ಆದ್ರೂ ಈ ಮರದಲ್ಲಿ ಒಂದು ಗಿಳಿ ಇಲ್ಲೇ ವಾಸವಾಗಿದೆಯಲ್ಲ ಅಂತೇಳಿ ಅವನಿಗೆ ಯೋಚನೆ ಬಂದು ಒಂದು ಪ್ರಶ್ನೆಯನ್ನ ಗಿಳಿಗೆ ಕೇಳುವಂಥದ್ದು. ಏನಂತ ಪ್ರಶ್ನೆ,
ಈ ಒಣಮರದಲ್ಲಿ ಏಕೆ ವಾಸ ಮಾಡ್ತಾ ಇದೀಯಾ ನೀನು ಅಂತೇಳಿ ಕೇಳಿದಾಗ ಆ ಮಾತಿಗೆ ಗಿಳಿ ಏನ್ ಹೇಳುತ್ತೆ, ಇದು ಹಲವಾರು ವರ್ಷಗಳಿಂದ ನನಗೆ ನೆರಳನ್ನು ಕೊಟ್ಟಿದೆ, ಆಶ್ರಯವನ್ನ ನೀಡಿದೆ, ಹಣ್ಣು ಕೊಟ್ಟಿದೆ, ಹಸಿರಿನಿಂದ ಕೂಡಿದೆ, ನನ್ನ ಮನಸ್ಸಿಗೆ ಮುದವನ್ನು ಕೊಟ್ಟಿದೆ, ನೆಮ್ಮದಿಯನ್ನು ಕೊಟ್ಟಿದೆ, ನನಗೆ ತೃಪ್ತಿಯನ್ನು ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟಿರುವಂತ ಈ ಮರಕ್ಕೆ ಏನಾಗಿದೆ, ದುರದೃಷ್ಟವಶಾತ್ ಇವತ್ತು ಈ ರೋಗ ಬಂದು ಒಂದ್ ರೀತಿ ಬಡತನ ಅಂದ್ರೆ ಒಣಗಿ ಹೋಗಿದೆ. ಅಂದ್ರೆ ನಿಸ್ತೇಜವಾಗಿರುವಂತಹ ರೀತಿನಲ್ಲಿ ಮರ ಇದೆ, ಇದಕ್ಕೆ ಬಡತನ ಅನ್ನೋದು ಕಿತ್ತು ತಿಂತಾ ಇದೆ. ಇದೆಲ್ಲ ಕೊಟ್ಟಿರುವಂತ ಈ ಮರ ಇದು ನನ್ಗೆ ಅಂತೇಳಿ ಹೇಳ್ತಾ, ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈ ಬಿಟ್ಟು ಬೇರೆ ಕಡೆ ಹೋದ್ರೆ, ಇಷ್ಟೆಲ್ಲ ಕೊಟ್ಟಿರುವಂತ ಮರಕ್ಕೆ ನಾನು ಬಿಟ್ಟು ಹೋದ್ರೆ ಅದರ ಉಪಕಾರ ಸ್ಮರಣೆ ಇಲ್ದಂತ ಆಗತ್ತಲ್ವಾ ಅಂತೇಳಿ, ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸ್ಕೊಂಡು ಬರ್ತೇನೆ, ಆದ್ರೆ ನಾನು ಇಲ್ಲೇ ವಾಸ ಮಾಡ್ತೇನೆ, ಈ ಮರದ ಜೊತೆಗೆ ಇರ್ತೇನೆ ಅಂತೇಳಿ. ಅಂದ್ರೆ ಸುಖ ಸಂಪತ್ತಿರುವಾಗ ಜೊತೆಯಲ್ಲಿದ್ದವರು ದುರ್ಬಲ ಗಳಿಗೆಯಲ್ಲಿ ಏನಾಗ್ತಾರೆ, ಅವ್ರ ಜೊತೆ ಬಿಡ್ತಾರೆ. ಒಂದೊಂದ್ಸರಿ ತುಂಬಾ ಸಂಪತ್ತು ಹಣ ಎಲ್ಲ ಇದ್ದಾಗ ಇವರೆಲ್ಲ ನನ್ನ ಗೆಳೆಯರು, ನಮ್ಮವರು, ನಮ್ಮ ಸಂಬಂಧಿಕರು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅವರು ಬಡವರಾದಾಗ ಅವರಿಂದ ಪ್ರಯೋಜನ ಪಡ್ಕೊಂಡಂತ ಸಮಯದಲ್ಲಿ ಅವರ ಕೈ ಹಿಡಿದು ಎತ್ತಲ್ಲ ಅನ್ನುವಂತ ಮಾತನ್ನ ಇಲ್ಲಿ ನಾವು ಅರ್ಥೈಸ್ಕೋಬಹುದು. ಅದು ಏನ್ ಹೇಳತ್ತೆ ಗಿಳಿ, ಅದಕ್ಕೆ ಹೇಳಿದ್ದು, ಜೊತೆಗಿದ್ದು ಈಗ ಉಪಕಾರ ಸ್ಮರಣೆ ನಾನ್ ಮಾಡ್ತಾ ಇದ್ದೀನಿ, ನೀವು ಮಾಡ್ಬೇಕು ಅನ್ನುವಂತ ರೀತಿ. ಅಂದ್ರೆ ಮಾನವರಿಗೆ ಇದು ಹೇಳ್ತಾ ಇರುವಂತದ್ದು. ನಾನು ಅವರ ಸಂಪತ್ತಿನ ಜೊತೆಗೆ ಅವ್ರ ಜೊತೆಗಿದ್ದಂಥವ್ರು, ಅವ್ರಿಗೆ ಬಡತನ ಬಂದಾಗ ಅವ್ರ ಜೊತೆಗಿಲ್ದೇ ಇದ್ರೆ ಅದು ಉಪಕಾರ ಸ್ಮರಣೆ ಆಗಲ್ಲ. ಅದರಿಂದ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡ್ಬೇಕು. ಅದರಿಂದ ನಾನು ಈ ಮರದ ಜೊತೆಗೆ ಇದ್ದೇನೆ ಅಂತೇಳಿ ಹೇಳ್ತಾ ಇದೆ. ಅದಕ್ಕೂ ಒಂದಿನ ಒಳ್ಳೇದಾಗತ್ತೆ ಅಂತೇಳಿ ಹಾರೈಸ್ಬೇಕು, ನಿನ್ಗೆ ಒಳ್ಳೇದಾಗ್ಲಿ ಅಂತೇಳಿ ಹೇಳ್ಬೇಕು ಅಂತೇಳಿ ಹೇಳತ್ತೆ. ಇಷ್ಟೆಲ್ಲ ಉತ್ತರವನ್ನ ಕೇಳಿಸ್ಕೊಂಡಂತ ಇಂದ್ರ ಏನ್ ಮಾಡ್ತಾನೆ, ಬಹಳ ಸಂತೋಷ ಪಡುವಂಥದ್ದು. ಇಂದ್ರನಿಗೆ ಸಂತೋಷವಾಗತ್ತೆ. ಗಿಳಿಯ ನಡತೆ ಏನನ್ಸುತ್ತೆ ಅವನಿಗೆ, ಸಾಮಾನ್ಯ ಜನರ ಲೋಕದ ವರ್ತನೆಗಿಂತ ವಿರುದ್ಧವಾಗಿದೆ. ಸಾಮಾನ್ಯ ಜನ ಈ ರೀತಿ ಯೋಚನೆ ಮಾಡೋದು ತುಂಬಾ ಕಡಿಮೆ ಅಲ್ವಾ. ನಮ್ಗೆ ಉಪಕಾರ ಮಾಡಿರುವಂಥವ್ರು ಒಳ್ಳೇದಾದಾಗ ಅವ್ರ ಜೊತೆ ಹೋಗ್ತೀವಿ, ಅದೇ ಅವ್ನು ಕೆಟ್ಟವನಾದಾಗ ನನ್ಗೆ ಯಾಕೆ ಬೇಕು ಅಂತೇಳಿ ಇರ್ತಾವಲ್ವಾ. ಆ ರೀತಿ ಇಲ್ಲ. ಈ ಗಿಳಿ ಏನ್ ಮಾಡತ್ತೆ, ಅದಕ್ಕೆ ವಿರುದ್ಧವಾಗಿದೆ. ತನ್ನ ಒಂದು ನಂಬಿಕೆಯನ್ನು ಅದು ಇಟ್ಕೊಂಡಿದೆ, ಅಂದ್ರೆ ತನ್ನ ಒಂದು ತತ್ವನಿಷ್ಠೆಯನ್ನು ಈ ಗಿಳಿ ಇಟ್ಕೊಂಡಿದೆ. ಈ ಗಿಳಿಯ ತತ್ವನಿಷ್ಠೆಯೇ ಮನುಷ್ಯನ ಆದರ್ಶ ಬದುಕಿಗೆ ಒಂದು ಸೂತ್ರವಾಗ್ಬೋದು ಅಂತೇಳಿ. ಅಂದ್ರೆ ಮನುಷ್ಯ ಆದವನು ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಪರಹಿತಾಕಾಂಕ್ಷಿ ಆಗಿರುವ ಗಿಳಿಗೆ, ಅಂದ್ರೆ ಬೇರೆಯವರ ಹಿತವನ್ನು ಬಯಸುವಂತ ಗಿಳಿಗೆ ಇದನ್ನು ಕೇಳಿಸ್ಕೊಂಡಂತ ಇಂದ್ರನಿಗೆ ಏನಾದ್ರೂ ಒಂದು ವರ ಕೊಡ್ಬೇಕು ಅಂತೇಳಿ ತೀರ್ಮಾನ ಆಗತ್ತೆ. ಅದರ ಗಿಳಿಯ ಶ್ರದ್ಧೆಯನ್ನು ಮೆಚ್ಚಿ ಏನ್ ಹೇಳ್ತಾರೆ, ಏನಾದ್ರೂ ವರವನ್ನು ಕೇಳು, ನಿನ್ಗೆ ಕೊಡ್ತೇನೆ ಅಂತ ಹೇಳಿದಾಗ ಗಿಳಿ ಏನ್ ಬೇಕಾದ್ರೂ ವರವನ್ನು ಕೇಳ್ಬೋದಿತ್ತು. ನಾನು ಬಯಸಿದ್ದನ್ನ ಕೇಳ್ಬೋದಿತ್ತು, ಭೋಗ ಜೀವನವನ್ನ ಕೇಳ್ಬೋದಿತ್ತು, ಹಸಿರಾದಂತಹ ಒಂದು ದೊಡ್ಡ ಮರದಲ್ಲಿ ನಾನು ವಾಸ ಮಾಡೋ ತರ ಮಾಡೋ ಅಂತೇಳಿ ಕೇಳ್ಬೋದಿತ್ತು. ಆದ್ರೆ ಗಿಳಿ ಅದ್ ಯಾವುದನ್ನ ಕೇಳದೆ ಏನ್ ಕೇಳ್ತು ಗೊತ್ತಾ ಗಿಳಿ, ಇಂದ್ರರಾಜ, ದೇವರಾಜ, ವರವನ್ನು ಕೊಡುವ ಇಷ್ಟ ನಿನ್ಗೆ ಅಷ್ಟೊಂದು ಇದ್ದಿದ್ದಾದ್ರೆ ಈ ಮರವನ್ನ ಮೊದಲಿನಂತೆ ಹಸಿರಿನಿಂದ ನಳನಳಿಸುವಂತೆ ಮಾಡು, ಹೊಳೆಯುವಂತೆ ಮಾಡು, ಫಲಪುಷ್ಪಗಳಿಂದ ಸಮೃದ್ಧಿಯಾಗಿ ಹಸಿರಾಗಿರುವಂತೆ ಮಾಡು, ಫಲಪುಷ್ಪದಿಂದ ಭಾರವಾಗಿರುವಂತೆ ಮಾಡು, ಅಷ್ಟು ಒಳ್ಳೆ ರೀತಿಯಾದಂತ ಮೊದ್ಲು ಹೇಗಿತ್ತು ಆ ಮರ ಹಾಗೆ ಇರುವಂತೆ ಮಾಡು, ನೆರಳನ್ನು ಕೊಡುವಂತ ವರವನ್ನ ದಯಪಾಲಿಸು. ಇಲ್ಲಿ ಯಾರು ಬಿಸಿಲಲ್ಲಿ ಬೆಂಡಾಗಿ ಬರ್ತಾರೋ ಅವ್ರಿಗೆಲ್ಲರಿಗೂ ನೆರಳನ್ನು ಕೊಡುವಂತ ವರವನ್ನು ದಯಪಾಲಿಸು. ಆದ್ರೆ ಈಗಿನ ಅವಸ್ಥೆಯನ್ನ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇಂದ್ರನಲ್ಲಿ ಗಿಳಿ ವರವನ್ನ ಕೇಳುತ್ತೆ. ಈ ವರವನ್ನ ಕೇಳುತ್ತೆ. ಎಷ್ಟು ಆಶ್ಚರ್ಯ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪಾಠ. ಇದರಿಂದ ನಾವು ಕೆಲವೊಂದು ನೀತಿಯನ್ನು ಕಲ್ತ್ಕೊಂಡಂಗ ಆಗತ್ತಲ್ವಾ. ಏನ್ ಮೌಲ್ಯವನ್ನ ಕಲ್ತ್ಕೊಂಡ್ವಿ ಈ ಗಿಳಿಯ ಪಾಠದಿಂದ? ಈ ಗಿಳಿಯ ಪಾಠದ ಮೌಲ್ಯವನ್ನು ಏನ್ ಕಲ್ತ್ಕೊಂಡ್ವಿ ಅನ್ನೋದಕ್ಕಿಂತ ಮೊದಲು ನನಗಿಲ್ಲೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ನೆನಪಿಗೆ ಬರ್ತಾ ಇದೆ. ಏನಂತೇಳಿ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ ಅನ್ನುವಂಥದ್ದಲ್ವಾ. ಪ್ರಾಣಿಗಳು ಅಂದ್ರೆ ಪಕ್ಷಿಗಳೇ ಇದಕ್ಕಿಂತ ಮೇಲು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೇನೆ ಇಲ್ಲಿ ನಾವು ಏನ್ ಮೌಲ್ಯವನ್ನ ಕಲ್ತ್ಕೋಬಹುದು? ಈ ಪಾಠ ನಮಗೆ ಕಲಿಸೋದಿಷ್ಟೇ. ಏನ್ ಕಲಿಸುತ್ತೆ? ವಿದ್ಯೆ ಕಲಿಸಿದ ಗುರು, ಜನ್ಮ ನೀಡಿದಂತ ಪೋಷಕರು, ನಮಗೆ ಆಶ್ರಯ ನೀಡಿದಂತ ಸಂಸ್ಥೆಗಳಿರ್ಬೋದು, ಒಂದ್ ವೇಳೆ ಅವು ಶಕ್ತಿಹೀನರಾದಾಗ ನಾವು ಅವರನ್ನು ಗೌರವಿಸ್ಬೇಕು, ಗೌರವದಿಂದ ಕಾಣ್ಬೇಕು. ಹೇಗೆ ಗಿಳಿಯು ಆ ಒಣಮರವನ್ನು ಬಿಟ್ಟು ಹೋಗ್ಲಿಲ್ವೋ ಮರ ಒಣಗದಾಗ, ಅದೇ ರೀತಿ ನಾವು ಕೂಡ ನಮ್ಮ ಗುರು ಹಿರಿಯರನ್ನ, ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಹೋಗದೆ ಅವರಿಗೆ ಆ ಒಂದು ಸಮಯದಲ್ಲಿ ಆಶ್ರಯವನ್ನ ನೀಡಿ, ಅವರಲ್ಲಿ ಪ್ರೀತಿಯನ್ನು ತುಂಬಿ, ಅವರ ಜೊತೆಯಲ್ಲಿ ನಾವು ಇರಬೇಕು ಅನ್ನುವಂತ ಒಂದು ಸಂದೇಶವನ್ನು ವಿದ್ಯಾರ್ಥಿಗಳೇ ನಾವು ಈ ಪಾಠದ ಮೂಲಕ ತಿಳ್ಕೋಬಹುದಲ್ವಾ. ಅರ್ಥ ಆಯ್ತಾ? ಧನ್ಯವಾದಗಳು.